ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ ದಿನ 21. ಇವತ್ತು ಬೆಳಗ್ಗೆ ಎಷ್ಟು ಲೇಟ್ ಆಗಿದ್ದೆ ಅಂದರೆ ಎದ್ದು ರೆಕಾರ್ಡ್ ಮಾಡೋಕ್ಕಿರಲಿ, ಮೊಟ್ಟೆ ತಿನ್ನೋಕ್ಕೂ ಟೈಮ್ ಇರಲಿಲ್ಲ. ಆದರೂ ಬೇಗ ಮೊಟ್ಟೆ ಎಲ್ಲ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಎದ್ದು ರೆಡಿ ಆಗಿಬಿಟ್ಟು ಹೊರಟೆ ಆಫೀಸ್ಗೆ. ಹೋಗ್ತಿದ್ದಂಗೆ ಮೊದಲೇ ಲೇಟ್ ಆಗಿತ್ತು. ಟ್ರಾಫಿಕ್ ಅವ್ರು ಬಿಡೋಲ್ಲ ನನ್ನ, ಫುಲ್ಲು ಲವ್ಸು. ಆಮೇಲೆ ಬಂದು ಬೆಳಗ್ಗೆ ಬಂದ ತಕ್ಷಣ ಕೆಲಸ ರೆಕಾರ್ಡ್ ಕೂಡ ಮಾಡೋಕ್ಕೆ ಟೈಮ್ ಆಗಿಲ್ಲ. ಇವಾಗ ಹೆಂಗೋ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ಊಟ ಮಾಡ್ಬೇಕು. ನೋಡ್ತೀನಿ ಏನು ಸಿಗುತ್ತೆ, ತಿನ್ಬಿಟ್ಟು ಬರ್ತೀನಿ. ಸರಿ ಅಂದ್ಬಿಟ್ಟು ಎಗ್ ರೈಸು ಮೊಟ್ಟೆ ಅದು ಇದು ತಿನ್ಕೊಂಡು ಕಾರ್ಡಿಯೋ ಮುಗಿಸ್ಕೊಂಡೆ. ಕೆಲಸ ಇವತ್ತು ಯಾಕೋ ಜಾಸ್ತಿ ಇತ್ತು, ತಲೆನೋವು. ಎಷ್ಟು ಕೆಲಸ ಗೊತ್ತಾ? ಇದು ನನ್ನ ಗಾಡಿ. ಕೆಲಸ ಚೆನ್ನಾಗಿರಲಿಲ್ಲ. ನಮ್ಮ ಮನೆ ಯಾವ ಹೊರಗಿಂದ ಲಾಕಾಗುತ್ತೆ ಗೊತ್ತಾ? ಮನಸ್ಸು ಮರಕು ನನ್ನ ಕೈಯದಪ್ಪ ಅವನು. ಇಟ್ಟಿದ್ದಾನೆ ಅವನು. ಪಾನಿಪುರಿ ತಿಂದಾಗ ಏನ್ ಬೆಳ್ಳಗಿದ್ದಾರೆ. ಸಾಕು ಕೊಡ್ತಾನೆ, ನೀನು ತಿಂತಾನೆ ಇದೆಯಾ? ಸಾಕು. ಏನ್ ಮಾಡಿದೆ? ಸಾಕಾ? ಸುಸ್ತಾಗೋದ. ಅರ್ಬನ್ ಬೈಟ್ಸ್ ಮುಂದೆ ಇವ್ರು ಇರ್ತಾರೆ. ಬ್ರೋ, ನಿಮ್ಮ ಹೆಸರು? ಶಿವಾಜಿ ಅಂತ. ಇವರಲ್ಲಿ ಟಿ ಶರ್ಟ್ ಸಿಗುತ್ತೆ, ಪ್ಲಸ್ ಟಾಯ್ಸು ಸಿಗುತ್ತೆ. ನೀವು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸಸಲ್ಲಿ ಕೊಡ್ತಾರೆ. ಆ ಟ್ರಾಫಿಕಲ್ಲಿ ಬಂದು ನನ್ನ ಹಳ್ಳಿನ ಚಿಕ್ಕದಾಗಿ ಶಾಪಿಂಗ್ ಅಲ್ಲಿ ಇಲ್ಲಿ ಸುತ್ತಾಡ್ಸ್ಕೊಂಡು ಬಂದಿದ್ದೆ. ಜಿಮ್ಗೆ ಮಾಡಿದ ಲೆಗ್ ಡೇ. ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ 3 ಸೆಟ್ಟು, ಅಬ್ಡಕ್ಟರ್ಸ್ಗೆ 3 ಸೆಟ್ಟು ಅಂಟಿಲ್ ಫೇಲ್ಯೂರ್. ಆಮೇಲೆ ಶೋಲ್ಡರ್ಸ್ಗೆ ಅಂತ ಹೇಳ್ಬಿಟ್ಟು ಸ್ಮಿತ್ ಮಿಷಿನ್ ಪ್ರೆಸ್ ಮಾಡಿ ಎಷ್ಟೊಂದು ದಿನ ಆಗಿತ್ತು ಇದನ್ನು ಮಾಡಿ. ಇದಾದಮೇಲೆ ಇದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಹೆಸರು ಮಾಡ್ತಿದ್ದೆ ಎಕ್ಸಸೈಸ್ದು. ಬಟ್ ಇಟ್ ಈಸ್ ಗುಡ್. ನಮ್ಮ ಹುಡುಗರು ಮಾಡ್ತಿದ್ರು, ನಾನು ಮಾಡಿದೆ. 3 ಸೆಟ್ ಅದು ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗ್ಬೇಕಾದ್ರೂ ಟ್ರಾಫಿಕ್. ಹೋಗ್ಬಿಟ್ಟು ಮಂಕೊಂಬಿಟ್ಟೆ ಇವತ್ತಿಗೆ ಅಷ್ಟೇ.